ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಒಕ್ಕೂಟ ಹಾಗೂ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಹಾಲು ಉತ್ಪಾದಕರು ಮತ್ತು ನೌಕರರ ವತಿಯಿಂದ ನಗರದಲ್ಲಿ ಶಾಂತಿಯುತ ಬೃಹತ್ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಸಲ್ಲಿಸಲಾಯಿತು. ನಗರದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡು ಚಾಮರಾಜನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಾಯಕರ ಸಂಘಗಳ ಒಕ್ಕೂಟ ಹಾಗೂ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಹಾಲು ಉತ್ಪಾದಕರು ಮತ್ತು ನೌಕರರು ಜಾನುವಾರುಗಳೊಂದಿಗೆ ಮೆರವಣಿಗೆ ಹೊರಟು ಭುವನೇಶ್ವರಿ ವೃತ್ತ ಬಿ ರಾಚಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಕೆಲಕಾಲ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಶ್ರೀ ರೂಪಾ ಅವರು ಮುಖಾಂತರ ಸರ್ಕಾರಕ್ಕೆ ಹಕ್ಕೊತ್ತಾಯ ಸಲ್ಲಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ ಮಾತನಾಡಿ, ಹಾಲಿನ ಖರೀದಿ ದರವನ್ನು 10 ರೂಪಾಯಿಗೆ ಹೆಚ್ಚಿಸಲು ಹಾಲು ಉತ್ಪಾದಕರ ಹಾಲಿಗೆ ನ್ಯಾಯಯುತ ಬೆಲೆ ನೀಡಬೇಕು. ಹಾಲಿನ ಸರ್ಕಾರಿ ಪ್ರೋತ್ಸಾಹ ಧನವನ್ನು 5 ರೂಪಾಯಿನಿಂದ 10 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ಪ್ರಸ್ತುತ ಬರಗಾಲ ಇರುವುದರಿಂದ ರಾಸುಗಳಿಗೆ ಉಚಿತ ಮೇವು ಮತ್ತು ಪಶು ಆಹಾರಕ್ಕೆ ಸರ್ಕಾರ ವತಿಯಿಂದ ರಿಯಾಯಿತಿ ನೀಡಬೇಕು ಎಂದು ಒತ್ತಾಯಿಸಿದರು. ಚಾಮುಲ್ಗೆ ಸರ್ಕಾರದಿಂದ ಬರಬೇಕಾಗಿದ್ದ 53 ಕೋಟಿ ರೂಪಾಯಿ ಬಾಕಿ ಅನುದಾನವನ್ನು ಬಿಡುಗಡೆಗೊಳಿಸಿ ಕೊಡಬೇಕು. ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರಿಗೆ ಪ್ರತಿ ಲೀಟರ್ಗೆ ಹಾಲಿಗೆ ಕನಿಷ್ಠ ಪಕ್ಷ 1 ರೂಪಾಯಿ ಪ್ರೋತ್ಸಾಹ ಧನವನ್ನು ಸರ್ಕಾರ ವತಿಯಿಂದ ನೀಡಬೇಕು. ಕಟ್ಟಡವಿಲ್ಲದ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸರ್ಕಾರ ವತಿಯಿಂದ ಖಾಲಿ ನಿವೇಶನ ಕೊಡಿಸಬೇಕು. ಜಿಲ್ಲೆಯ ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ ಪಶು ವೈದ್ಯರನ್ನು ನೇಮಿಸಿಕೊಂಡು ಒತ್ತಾಯಿಸಿದರು. ಮೆರವಣಿಗೆಯಲ್ಲಿ ಚಾಮುಲ್ ನಿರ್ದೇಶಕರಾದ ಎಚ್ ನಂಜುಂಡ ಪ್ರಸಾದ್, ಸದಾಶಿವಮೂರ್ತಿ, ಸುನೀಲ್, ಶಾಹುಲ್ ಅಹಮದ್, ಶೀಲಾ ಪುಟ್ಟರಂಗನಶೆಟ್ಟಿ, ಎಚ್ ಬಾವಸರಾಜ್, ಉದ್ದನೂರು ಪ್ರಸಾದ್, ವೈಸಿ ನಾಗೇಂದ್ರ, ಕೆ ರೇವಣ್ಣ ಹಾಗೂ ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಹಾಲು ಉತ್ಪಾದಕರು ಮತ್ತು ನೌಕರರ ಹಾಲು ಉತ್ಪಾದಕರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಇವತ್ತು ಚಾಮರಾಜ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘ ಹಾಗೂ ಪ್ರಾಥಮಿಕ ಹಾಲು ಉತ್ಪಾದಕ ಸಹಕಾರ ಸಂಘ ಮತ್ತು ನೌಕರರ ವತಿಯಿಂದ ಇವತ್ತು ಹೈನುಗಾರಿಕೆ ಹಲವು ಬೇಡಿಕೆಗಳನ್ನ ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಚಾಮುಂಡೇಶ್ವರಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಬೃಹತ್ ಮೆರವಣಿಗೆಯೊಂದಿಗೆ ಜಿಲ್ಲಾಧಿಕಾರಿಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು. ಇವತ್ತು ಅನೇಕ ಬೇಡಿಕೆಗಳು ಅಂತಂದರೆ ಹಾಲಿನ ದರ ಹೆಚ್ಚು ಮಾಡತಕ್ಕದ್ದು ಮತ್ತು ಸಹಾಯಧನ 5 ರೂಪಾಯಿಗೆ 10 ರೂಪಾಯಿನ ಹೆಚ್ಚತಕ್ಕದ್ದು ಮತ್ತು ಚಾಮುಲ್ಗೆ 53 ಕೋಟಿ ಅನುದಾನ ಬರಬೇಕಾಗಿದ್ದು ಮತ್ತು ನೌಕರರಿಗೆ 1 ರೂಪಾಯಿ ಪ್ರೋತ್ಸಾಹಧನ ಕೊಡತಕ್ಕದ್ದು ಮತ್ತು ರಾಸುಗಳಿಗೆ ಮತ್ತು ಮೇವು ಮತ್ತು ನೀರನ್ನು ಒದಗಿಸಿಕೊಡತಕ್ಕಂಥದ್ದು. 5ನೇದು ಪಶುವೈದ್ಯ ಡಾಕ್ಟ್ರುಗಳು ಮತ್ತು ಹಾಸ್ಪಿಟಲ್ಗಳನ್ನ ಒದಗಿಸ್ಕೊಡ್ತಕ್ಕಂಥದ್ದು. 6ನೇದು ಬಂದು ನಮ್ಮ ಇದಕ್ಕೆ ಪಶುವೈದ್ಯ ಹಾಸ್ಪಿಟಲ್ಗಳು ಕೊಡತಕ್ಕದ್ದು ಮತ್ತು ಪಶು ಆಹಾರಕ್ಕೆ ಸಬ್ಸಿಡಿ ಕೊಡ್ತಕ್ಕದ್ದು ಮತ್ತು ಇನ್ನೊಂದು ಬಂದು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಖಾಲಿ ನಿವೇಶನವನ್ನು ಸರ್ಕಾರದಿಂದ ಕೊಡ್ತಕ್ಕದ್ದು. ಇಂಥ ಹಲವು ಬೇಡಿಕೆಗಳನ್ನ ನಾವು ಮಾಡಿದೋ. ಯಾಕಂತಂದರೆ ಇವತ್ತು ಹಾಲು ಉತ್ಪಾದಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಇವತ್ತು ನೀರಿನ ಬೆಲೆ ಒಂದು 30 ರೂಪಾಯಿ ಇದೆ, ಇವತ್ತು ಹಾಲಿನ ಬೆಲೆ 35 ರೂಪಾಯಿ ಇದೆ. ಇದ್ರ ಬಗ್ಗೆವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಅವರು ಇವತ್ತು ಮಾತಾಡಿದ್ದಾರೆ. ಯಾಕಂತಂದರೆ ಇವತ್ತು ರೈತರು ಇವತ್ತಿನ ದರಗಳು ದಿನನಿತ್ಯ ವಸ್ತುಗಳು ದರ ಬೇಡಿಕೆ ಜಾಸ್ತಿ ಆಗೋದ್ರಿಂದ ರೈತರು ಮತ್ತು ನಮ್ಮ ಉತ್ಪಾದಕರು ತುಂಬ ಸಂಕಷ್ಟದಲ್ಲಿದ್ದಾರೆ. ಅದರಿಂದ ಸರ್ಕಾರ ಇದು ಮನವಿಗೊಂಡು ಇವತ್ತು ಈ ಸದನದಲ್ಲಿ ಅತಿ ಶೀಘ್ರವಾಗಿ ಇದನ್ನ 5 ರೂಪಾಯಿಯಿಂದ 10 ರೂಪಾಯಿ ಹೆಚ್ಚೋದು, ಹಾಲಿನ ದರ ಹೆಚ್ಚೋದು, ಅನೇಕ ಬೇಡಿಕೆಗಳನ್ನ ಈಡೇರಿಸಬೇಕು. ಅದಲ್ಲದೆ ಇವತ್ತು ನಮ್ಮ ಚಾಮರಾಜ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪುಟ್ಟರಂಗ ಶೆಟ್ಟರು ಇವತ್ತು ನಮ್ಮ ಜಿಲ್ಲೆಯ ಪಶುಸಂಗೋಪನಾ ಸಚಿವರಾಗಿರೋದ್ರಿಂದ ಇವು ಹಲವು ಬೇಡಿಕೆಗಳು ಈಡೇರ್ತವಂತ ತುಂಬ ಒಂದು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಮನವಿಯನ್ನು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಸಹಕಾರ ಮಂತ್ರಿಗಳಿಗೆ ಮತ್ತು ಎಲ್ಲ ಈ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಲೋಕಸಭಾ ಸದಸ್ಯರಿಗೂ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಅದರಿಂದ ಇವತ್ತು ಎಲ್ಲ ಹಾಲು ಉತ್ಪಾದಕರು ಇವತ್ತು 4,000 ಜನ ಇವತ್ತು ಬಂದು ನಮ್ಮ ಹೆಚ್ಚಿನ ಇವತ್ತು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ. ಅವ್ರಿಗೂ ಸುಧಾ ಎಲ್ಲರಿಗೂ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಹಾಲು ಉತ್ಪಾದಕರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕ ಸಹಕಾರ ಅಧ್ಯಕ್ಷರಿಗೆ, ನೌಕರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಬಯಸ್ತಿದ್ದೀನಿ.